ತಮ್ಮೆಲ್ಲರೂ ಗೊತ್ತಿದ್ದಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಸಂಬಂಧಪಟ್ಟಾಗೆ ಒಂದಷ್ಟು ಪ್ರಕರಣಗಳು ಹೊರಗೆ ಬಂದಿದೆ. ಈಗ ಮೊದಲನೇದಾಗಿ ನಮ್ಮಲ್ಲಿ ಕುರೆಕೊಪ್ಪ ಕೋಳಿ ಫಾರ್ಮಲ್ಲಿ 23ನೇ ತಾರೀಕು ಒಂದು ಘಟನೆ ನಡೆದಿತ್ತು. ಅದರಲ್ಲಿ ಬೆಂಗಳೂರು ಮತ್ತು ಭೋಪಾಲ್ ಇನ್ಸ್ಟಿಟ್ಯೂಟಿಂದ ಕನ್ಫರ್ಮೇಷನ್ ಆಗಿ 2400 ಕೋಳಿಗಳನ್ನು ಅವರು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಿದ್ದಾರೆ. ಮತ್ತು 28ನೇ ತಾರೀಕು ಬಳ್ಳಾರಿ ತಾಲೂಕಾ ಕಪ್ಪಗಲ್ ಗ್ರಾಮದಿಂದ ಒಂದು ಖಾಸಗಿ ಪೋಲ್ಟ್ರಿ ಫಾರ್ಮಲ್ಲಿ ಒಂದು 8000 ಕೋಳಿಗಳು ಸತ್ತಿದೆ ಅಂತ ಮಾಹಿತಿ ಬಂದಿತ್ತು. ಅದರ ಸಂಬಂಧಪಟ್ಟಾಗಿ ಕೂಡ ಈಗಾಗಲೇ ಸ್ಯಾಂಪಲ್ಸ್ಗಳನ್ನು ತಗೊಂಡು ಬೆಂಗಳೂರಿಗೆ ಮತ್ತು ಬೆಂಗಳೂರಿಂದ ಮತ್ತು ಭೋಪಾಲ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಗೆ ಈಗಾಗಲೇ ಸ್ಯಾಂಪಲ್ ಕಳಿಸಲಾಗಿದೆ. ಅದರದ್ದು ರಿಪೋರ್ಟು ಇವತ್ತು ನಾಳೆ ಅಲ್ಲಿ ಬರಲಿಕ್ಕಿದೆ. ಮುಂಜಾಗ್ರತೆಗಳನ್ನು ತಗೊಂಡು ಈಗಾಗಲೇ ಅಲ್ಲಿ ಒಂದು 7000 ಉಳಿದಿದ್ದು ಕೋಳಿಗಳು ಏನಿತ್ತು ಈಗಾಗಲೇ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ನಮ್ಮಲ್ಲಿ ಆಗಬಾರ್ದು ಅಂತ ಹೇಳಿ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಇರ್ತಕ್ಕಂಥ ಕೋಳಿ ಫಾರ್ಮ್ಗಳನ್ನು ನಮ್ಮಲ್ಲಿ ಒಟ್ಟು 74 ಮಾಂಸ ಕೋಳಿದು ಫಾರ್ಮ್ ಇದೆ ಮತ್ತು 14 ಮೊಟ್ಟೆ ಕೋಳಿ ಸಾಗಾಣಿಕೆ ಫಾರ್ಮ್ ಇದೆ. ಒಟ್ಟು 1,30,000 ಹತ್ರ ಕೋಳಿ ನಮ್ಮ ಜಿಲ್ಲೆಯಲ್ಲಿ ಇರ್ಬೋದು ಅಂತ ಲೆಕ್ಕ ಇದೆ. ಸೊ ಅದರ ತಕ್ಕಂತೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಫಾರ್ಮ್ಗಳನ್ನು ಈಗಾಗಲೇ ಪೌಲ್ಟ್ರಿ ಫಾರ್ಮ್ಗಳನ್ನು ಈಗಾಗಲೇ ಅವ್ರಿಗೆ ಸೂಚನೆ ನೀಡಿದ್ದೇವೆ. ಮತ್ತು ಎಲ್ಲೂ ಒಂದು ಕಡೆ ಅಂತ ಏನಾದರೂ ಸೂಚನೆ ಬಂದರೆ ಏನೋ ಕೋಳಿ ಸತ್ತಿದೆ ಅಂತ ಮಾಹಿತಿ ಬಂದಾಗ ಅಲ್ಲಿ ಇರ್ತಕ್ಕಂಥ ಪೋಲ್ಟ್ರಿ ಲೇಬರ್ಸ್ ಯಾರು ಇರ್ತಾರೆ ಅದು ಯಾವ ರೀತಿ ವೈಜ್ಞಾನಿಕವಾಗಿ ಅದನ್ನು ಸತ್ತಿದ್ದು ಕೋಳಿಗಳನ್ನು ಡಿಸ್ಪೋಸ್ ಮಾಡಬೇಕು, ಅದಕ್ಕೆ ಈಗಾಗಲೇ ನಮ್ಮ ಪಶುಸಂಗೋಪನೆ ಇಲಾಖೆಯಿಂದ ಎಲ್ಲ ಕೋಳಿ ಫಾರ್ಮ್ಸ್ ಓನರ್ಸ್ಗಳಿಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದೀವಿ. ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈಗಾಗಲೇ ಒಂದು ಗೂಗಲ್ ಮೀಟ್ ಮುಖಾಂತರ ಎಲ್ಲ PDOಸ್ಗೆ ಇದರ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಜನರಲ್ಲಿ ಭಯ ಏನಿರುತ್ತೆ ಅಂದರೆ ಇದು H5N1 ಏನು ನಾವು ಏವಿಯನ್ ಇನ್ಫ್ಲೂಯೆನ್ಸಾ ಹೇಳ್ತೀವಿ, ಅದು ಸಾಮಾನ್ಯವಾಗಿ ಮನುಷ್ಯಗೆ ಲೀಥಲ್ ಅಲ್ಲ. ಅಂದರೆ ಮನುಷ್ಯಗೆ ಅದರಿಂದ ಕಾಯಿಲೆ ಇರ್ಬೋದು, ಆದರೆ ಅದರಿಂದ ಅವರು ಜೀವನಕ್ಕೆ ಯಾವುದೇ ರೀತಿ ಸಮಸ್ಯೆ ಬರುವುದಿಲ್ಲ. ಅವ್ರಿಗೆ ಒಂದು ವೇಳೆ ಕೋಮಾರ್ಬಿಡ್ ಅಂದರೆ ಏಜೆಡ್ ಪರ್ಸನ್ ಇದ್ದರೆ ಅಥವಾ ಪ್ರೆಗ್ನೆಂಟ್ ಲ್ಯಾಕ್ಟೇಟಿಂಗ್ ಮದರ್ಸ್ ಇದ್ದರೆ ಅಥವಾ ಚಿಕ್ಕ ಮಗು ಇದ್ದರೆ ಅವ್ರು ಸ್ವಲ್ಪ ಜಾಸ್ತಿ ಎಫೆಕ್ಟ್ ಆಗ್ಬೋದು. ಅದಕ್ಕಾಗಿ ಎಲ್ಲೂ ಒಂದು ಕಡೆ ಯಾರಾದರೂ ಪೋಲ್ಟ್ರಿ ಫಾರ್ಮಲ್ಲಿ ಕೆಲಸ ಮಾಡಿರೋ ಲೇಬರ್ಸ್ ಯಾರು ಇರ್ತಾರೆ ಅವ್ರುಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಒಂದು ವೇಳೆ ನಿಮಗೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾವುದೋ ನೆಗಡಿ ಜ್ವರ ಅಂತ ಏನಾದರೂ ನಿಮಗೆ ಸಿಂಪ್ಟಮ್ಸ್ ಬಂತು ಅಂದರೆ ತಕ್ಷಣ ನಮಗೆ ತಿಳಿಸ್ಬೇಕು. ಮತ್ತು ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಜನ ಓಡಾಡಬಾರ್ದು. ಸಾಮಾನ್ಯವಾಗಿ ನಮ್ಮಲ್ಲಿ ಈಗ ಸದ್ಯಕ್ಕೆ ಈ 2 ಇನ್ಸಿಡೆಂಟ್ ಬಿಟ್ಟು ಅಧಿಕೃತವಾಗಿ ಬೇರೆ ಯಾವುದೋ ಇನ್ಸಿಡೆಂಟ್ ಇನ್ನೂ ರಿಪೋರ್ಟ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಇದನ್ನು ತಡೆ ಹಿಡಲಿಕ್ಕೆ ಈಗಾಗಲೇ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಮತ್ತು ಜೊತೆಗೆ ಫ್ಯಾಮಿಲಿ ಹೆಲ್ತ್ ಆ್ಯಂಡ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಕೂಡ ಅವರು ಆಶಾ ವರ್ಕರ್ಸು ಮತ್ತು ಬೇರೆ ಸ್ಟಾಫ್ಗಳನ್ನು ತೆಗೆದುಕೊಂಡು ನಾವು ಆದಷ್ಟು ಇದನ್ನು ತಡೆಗಟ್ಟಲಿಕ್ಕೆ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. 1,30,221 ಅದು ಎಸ್ಟಿಮೇಷನ್ 10 to 15% ಚೇಂಜ್ ಆಗ್ತಾ ಇರುತ್ತೆ. 1,30,30,000 ವೈಜ್ಞಾನಿಕ ಇನ್ಫಾರ್ಮೇಷನ್ ಮಾಹಿತಿ ಪ್ರಕಾರ ಯಾವುದೇ ಕೋಳಿ ಮಾಂಸ ಮೊಟ್ಟೆಯನ್ನು 70 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಜಾಸ್ತಿ ಬಿಸಿ ಮಾಡಿ ಉಪಯೋಗಿಸಿದರೆ ಸಾಮಾನ್ಯವಾಗಿ ಯಾವುದೇ ರೀತಿ ಸಮಸ್ಯೆ ಬರಲಿಕ್ಕಿಲ್ಲ. ಇದು ಒಂದು ವೈರಲೆಂಟ್ ಡಿಸೀಸ್ ಇದೆ, ಜೂನೋಟಿಕಲ್ ವೈರಸ್ ಅಂತೆ. ಇದು ಒಂದು ಮ್ಯಾಮಲಿಂದ ಇನ್ನೊಂದು ಮ್ಯಾಮಲ್ಗೆ ಸಾಮಾನ್ಯವಾಗಿ ಪಾಸ್ ಆನ್ ಆಗುತ್ತೆ. ಒಂದು ಹ್ಯೂಮನ್ ಅಂದರೆ ಒಂದು ಮನುಷ್ಯರಿಂದ ಇನ್ನೊಂದು ಮನುಷ್ಯಗೆ ಸಾಮಾನ್ಯವಾಗಿ ಹೋಗಲ್ಲ. ಆದರೂ ಸಹ ಎಚ್ಚರಿಕೆಯಿಂದ ಇದನ್ನು ಸಾಂಕ್ರಾಮಿಕ ರೋಗ ಆಗಬಾರ್ದು ಅಂತ ಹೇಳಿ ನಾವು ಈಗಾಗಲೇ ನಮ್ಮ ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಯಾವುದೇ ಮೊಟ್ಟೆ ಆಗಲಿ ಅಥವಾ ಕೋಳಿ ಮಾಂಸ ಆಗಲಿ ಸೇವಿಸಬೇಕಾದ್ರೆ ಅದನ್ನ 70-80 ಡಿಗ್ರಿಗಿಂತ ಜಾಸ್ತಿ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಕುದಿಸ್ತೀವಲ್ಲ ಅದಕ್ಕಿಂತ ಜಾಸ್ತಿ ಕೂಗಿಸಿ ಉಪಯೋಗಿಸಿದ್ರೆ ಯಾವುದೇ ರೀತಿ ಸಮಸ್ಯೆ ಬರುವುದಿಲ್ಲ ಅಂತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.